IPL 2026 ಅಲ್ಲಿ RCBಗೆ ಈ ಪ್ಲೇಯರ್ ಬಂದ್ರೆ ಮಗ ಈ ಸಲ ಕಪ್ ಗೆದ್ದಿದ್ದಲ್ಲ RCB ಮುಂದಿನ ಸಲನು ಕಪ್ ನಮ್ದು ಎತ್ತಾಕೊಂಡು ಬರ್ತಾ ಇರೋದಷ್ಟೇ. ಸೊ ಅದೇ ಡೇವಿಡ್ ಮಿಲ್ಲರ್ RCBಗೆ ಬೇಕಾಗಿರೋ ಬ್ಯಾಟ್ಸ್ಮನ್, ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್, ಪರ್ಫೆಕ್ಟ್ ಬ್ಯಾಟ್ಸ್ಮನ್, ಆ ಒಂದು ಪೊಸಿಷನ್ಗೆ 7 ಮಾಡಿಸಿದ ಜೋಡಿ ಅಂದರೆ ಡೇವಿಡ್ ಮಿಲ್ಲರು RCBಗೆ. ಸೊ ಇವ್ರನ್ನ ಈ ಸಲ ಲಕ್ನೋ ಸೂಪರ್ ಜೆಂಟ್ಸ್ ಅವರು ರಿಲೀಸ್ ಮಾಡ್ತಾವ್ರೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಇವ್ರೇನಾದ್ರು ರಿಲೀಸ್ ಮಾಡಿದ್ರೆ RCB ಇವ್ರನ್ನ ತಗೋಬೇಕು ಅಂತ ನಾನಂತೂ ಪ್ರಿಫರ್ ಮಾಡ್ತೀನಿ. ಬಿಕಾಸ್ RCBಗೆ ಬೇಕಾಗಿರೋದು ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಮಗ ಎತ್ತಾಕೊಂಡು ಬರಲಿ RCB ಅಂತ ನಾನಂತೂ ಪ್ರೇ ಮಾಡ್ತೀನಿ. ಸೊ IPL ಅಲ್ಲಿ ಇಲ್ಲಿವರೆಗೂ ಓಕೆನಾ 18 ಸೀಸನ್ನಿಂದ ಯಾರು ಜಾಸ್ತಿ ಕ್ಯಾಪ್ಟನ್ಸಿನ ಮ್ಯಾಚಸ್ನ ಲೀಡ್ ಮಾಡಿದಾರೆ ಅಂತ ಹೇಳಿದ್ರೆ MS ಧೋನಿ ಅವ್ರ ಮಗ 235. ಇದನ್ನ ಬ್ರೇಕ್ ಮಾಡೋದಕ್ಕೆ ಯಾವನ ಕಡೆಯಿಂದನೂ ಆಗಲ್ಲ ಮಗ, ಹೇಳ್ತಾ ಇದ್ದೀನಿ. ಬಿಕಾಸ್ ರೋಹಿತ್ ಶರ್ಮಾ ಕೂಡ 158 ಮುಂಬೈ ಇಂಡಿಯನ್ಸ್ಗೆ ಮಾಡಿರೋದು, MS ಧೋನಿ ಪುಣೆ ಮತ್ತು CSಗೆ ಮಾಡಿದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ 143 RCBಗೆ ಮಾಡಿರೋದು. ಇದು ಮಾತ್ರ RCBಗೆ ವಿರಾಟ್ ಕೊಹ್ಲಿಯಿಂದ ಮಾತ್ರ ಸಾಧ್ಯ, ಅವ್ರು ಬಿಟ್ಟರೆ ಇನ್ಯಾರ ಕೈಲೂ ಆಗಲ್ಲ. 143 ಅಂತೂ ಸುಮ್ಮನೆ ಅಂತೂ ಅಲ್ಲ, ಬಟ್ 235 ಇದೆಯಲ್ಲ MS ಧೋನಿ ಅವ್ರದ್ದು, ಅದನ್ನ ಚಾನ್ಸ್ ಇಲ್ಲ ಅಂತ ನೆನ್ಕೊಳ್ಳಿ ಕ್ಯಾಪ್ಟನ್ಸಿನ ಅಷ್ಟೊಂದು ಮ್ಯಾಚಸ್ ಆಗಿ ಇರೋದಕ್ಕೆ. ಆ್ಯಂಡ್ ಗೌತಮ್ ಗಂಭೀರ್ ಅವರು 129 ಡೆಕ್ಕನ್ ಚಾರ್ಜರ್ಸ್ ಮತ್ತು KKRಗೆ ಮಾಡಿರೋದು. ಆ್ಯಂಡ್ ಶ್ರೇಯಸ್ ಅಯ್ಯರ್ ಅವರು 87 DC KKR ಪಂಜಾಬ್ಗೆ ಕ್ಯಾಪ್ಟನ್ ಆಗಿರೋದು. ಆ್ಯಂಡ್ ಡೇವಿಡ್ ವಾರ್ನರ್ ಅವರು 83 DC ಮತ್ತು SRHಗೆ. ಆ್ಯಂಡ್ ಆಡಮ್ ಗಿಲ್ಕ್ರಿಸ್ಟ್ ಅವರು 74 ಡೆಕ್ಕನ್ ಚಾರ್ಜರ್ಸ್ ಮತ್ತು ಪಂಜಾಬ್ಗೆ. ಸೊ ಸಂಜು ಸ್ಯಾಮ್ಸನ್ ಅವರು 67 ರಾಜಸ್ಥಾನ್ ರಾಯಲ್ಸ್ಗೆ. ಸೊ ಇವ್ರ ಬಗ್ಗೆ ಈ ಒಂದು ಸೀಸನ್ ಅಂತೂ ಸಕ್ಕತ್ ರೂಮರ್ ಹೋಗ್ತಾ ಇದೆ, ನೋಡಬೇಕು CSKಗೆ ಬರ್ತಾರಾ ಇಲ್ವಾ ಅಂತ. ದೆನ್ KL ರಾಹುಲ್ ಅವರು 64 ಪಂಜಾಬ್ LSG ಆ್ಯಂಡ್ ಪಂಜಾಬ್. ಹಾರ್ದಿಕ್ ಪಾಂಡ್ಯ 60 ಟೈಟಾನ್ಸ್ ಆ್ಯಂಡ್ MI, ಈ ಎರಡು ಟೀಮ್ಗೆ ಹಾರ್ದಿಕ್ ಪಾಂಡ್ಯರವರು 60 ಮ್ಯಾಚಸ್ಗೆ ಕ್ಯಾಪ್ಟನ್ ಆಗಿ ವರ್ಕ್ ಮಾಡಿದ್ದಾರೆ ಮಗಾಸ್. ಮತ್ತು ಮೂರನೇ ಅಪ್ಡೇಟು KKR ರಿಲೀಸ್ ಪ್ಲೇಯರ್ಸು 5 ಜನ ರಿಲೀಸ್ ಮಾಡ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ. ಅದರಲ್ಲಿ ಮೊಯಿನ್ ಅಲಿ 2 ಕೋಟಿಗೆ ರಿಲೀಸ್ ಆಗ್ತಾ ಇದ್ದಾರೆ. ಆ್ಯಂಡ್ ಅಜಿಂಕ್ಯ ರಹಾನೆ 1.5 ಕೋಟಿಗೆ ಲಾಸ್ಟ್ ಸೀಸನ್ ತೊಗೊಂಡಿದ್ದು. ಆ್ಯಂಡ್ ವೆಂಕಟೇಶ್ವರ್ ಅವರು 23,75,00,000. ಸೊ ಇವ್ರನ್ನ ರಿಲೀಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 4-5 ಪ್ಲೇಯರ್ನ ಇವ್ರ ದುಡ್ಡಲ್ಲಿ ಎತ್ತಾಕೊಳ್ಬೋದು. ಆ್ಯಂಡ್ ಕ್ವಿಂಟನ್ ಡಿಕಾಕ್ ಅವರು 3.6 ಕೋಟಿ. ಆ್ಯಂಡ್ ಆಂಡ್ರಿಕ್ ನಾಕಿಯಾ 6.5 ಕೋಟಿ. ಸೊ ಇವ್ರನ್ನ 5 ಜನ ಪ್ಲೇಯರ್ಸ್ನ ರಿಲೀಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಈ 5 ಜನ ಪ್ಲೇಯರ್ಸ್ನ ರಿಲೀಸ್ ಮಾಡಿದ್ರೆ KKR 40 ಕೋಟಿ ಯೂಜ್ ಓಕೆನಾ, ದೊಡ್ಡ ಅಮೌಂಟ್ ಇಟ್ಕೊಂಡು ಆಕ್ಷನ್ಗೆ ಬರ್ಬೋದು. ಒಳ್ಳೊಳ್ಳೆ ಪ್ಲೇಯರ್ಸ್ ಅಂತೂ ಪಕ್ಕಾ ಪಿಕ್ ಮಾಡ್ಬೋದು ಅಷ್ಟೇ. ಸೊ 4ನೇ ಅಪ್ಡೇಟ್ ಅಲ್ವಾ, ಓಕೆ 4ನೇ ಅಪ್ಡೇಟು 185 ಮಿಲಿಯನ್ ವ್ಯೂಸ್ ಓಕೆನಾ, 185 ಮಿಲಿಯನ್ ವ್ಯೂಸು ICC T20 ಮೆನ್ಸ್ ವರ್ಲ್ಡ್ ಕಪ್ 2024 ಫೈನಲ್ ಬಂದಿದ್ದು ಮೆನ್ಸಿಗೆ. ಆ್ಯಂಡ್ 185 ಮಿಲಿಯನ್ ವ್ಯೂಸ್ ICC ವುಮೆನ್ಸ್ ವರ್ಲ್ಡ್ ಕಪ್ 2025 ಫೈನಲು. ಸೊ ವುಮೆನ್ಸ್ ಅವ್ರದ್ದು ಕೂಡ ಈ ಲೆವೆಲ್ಗೆ ಕ್ರೇಜ್ ಹೋಗಿದೆ ಅಂತ ಹೇಳಿದ್ರೆ ಕ್ರಿಕೆಟು ಡೇ ಬೈ ಡೇ ನೆಕ್ಸ್ಟ್ ಲೆವೆಲ್ ಥರ ಹೋಗ್ತಾ ಇದೆ. ಬಟ್ ಇನ್ಮೇಲೆ ವುಮೆನ್ಸ್ ಅವ್ರದ್ದು ಕಾಂಪಿಟೇಷನ್ ಕೂಡ ಸಕಾರಾಗೆ ಬರುತ್ತೆ. ಬಿಕಾಸ್ WPL ಅಲ್ಲೂ ಕೂಡ ಇವಾಗ ಇನ್ನೂ ಕಾಂಪಿಟೇಷನ್ ಬರುತ್ತೆ. ಮತ್ತು ಚಿನ್ನಸ್ವಾಮಿಲಿ ಮ್ಯಾಚ್ ನೋಡಬೇಕಂತ ಹೇಳಿದ್ರೆ ₹100 ಇತ್ತು ಟಿಕೆಟು, ಅದನ್ನು ಮಿನಿಮಮ್ ₹500 ಮಾಡ್ತಾರೆ. ಆ ಲೆವೆಲ್ ಕ್ರೇಜ್ ಕೂಡ ಹೋಗುತ್ತೆ. ಸೊ ಇದು ಮಗ ಅಪ್ಡೇಟ್ಗಳಿದ್ದು. ನಿಮ್ಗೇನು ಅನ್ನಿಸ್ತು? ನನಗಂತೂ ಡೇವಿಡ್ ಮಿಲ್ಲರ್ ಅವ್ರನ್ನ ತೊಗೊಂಡ್ರೆ RCB ರಿಲೀಸ್ ಮಾಡಿದಾಗ, ಅಂದರೆ ಈ ಒಂದು ಮಿನಿ ಆಕ್ಷನಲ್ಲಿ ಡಿಸೆಂಬರ್ 15ನೇ ತಾರೀಕಿನ ಸ್ಟಾರ್ಟ್ ಆಗ್ತಿದೆಯಲ್ಲ, ಸೊ ಆ ಒಂದು ಆಕ್ಷನಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ. ನೋಡೋದ ಏನು ಮಾಡ್ತಾರೆ ಅಂತ ಅದು ನೋಡಬೇಕಾಗಿದೆ ಮಗ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಬೇಗ ಮಾಡ್ಕೊಳ್ಳಿ, ಏನೋ ಕಳ್ಕೊಳ್ಳೋದ ನೀವು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಬೇಗ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಮತ್ತು ಟೆಲಿಗ್ರಾಮ್ ಲಿಂಕ್ ನಿಮಗೆ ಇನ್ನೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ನಿಮಗೇನಾದರೂ ಅಪ್ಡೇಟ್ ಬೇಕು ಅಂತ ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಮಗ, ಹೋಗಿ ಜಾಯ್ನ್ ಆದರೆ ನಿಮಗೆ 3 ಅಪ್ಡೇಟಲ್ಲಿ ಸಿಗ್ತಾ ಇರುತ್ತೆ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ ಹಂಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. See you boys.